ಆಹಾ ಕೊಡ್ತೀನಮ್ಮ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅವಳ ಅಪೂರ್ವ ಎಲ್ಲಾರ ಪ್ರಾಣ ಕಳ್ಕೊಂಡಿರಲಿ, ಅಕ್ಕನೇ ತಣ್ಣೀರ ಹೊಡೆದು ಪ್ರಾಣ ಕಳೆದು ಅಂತ ಪೊಲೀಸ್ನವರು ಅಮೃತನ ಇಟ್ಕೊಂಡು ಹೋಗ್ಲಿ. ಒಬ್ಬಗಳು ಕೈಲಾಸ ಸೇರಿದ್ಲು, ಇನ್ನೊಬ್ಬಳು ಕಂಬಿ ಹಿಡಿಸೋಕೆ ಹೋದ್ಲು ಅಂತ ಜನ ನನ್ನ ಚೀತು ಅಂತ ಉಗೀತಾರೆ. ಹಲೋ, ಯಾರು ಮಾತಾಡ್ತಾ ಇರೋದು? ಹಾಂ, ಒಂದು ನಿಮಿಷ ಅಕ್ಕ, ನಿಮಗೆ ಫೋನು. ಜಯ ಅವ್ರು ಫೋನ್ ಮಾಡಿದ್ದಾರೆ. ಹಲೋ, ಹೇಳಿ ಜಯ. ಹೌದಾ? ಯಾವಾಗ? ಸರಿ, ನಾನು ಈಗಲೇ ಹೊರಟು ಬರ್ತೀನಿ. ಆಯಿತು. ಅಪ್ಪ, ನಿಮ್ಮ ಮಗಳು ಸತ್ತಿಲ್ಲ, ಬದುಕಿದ್ದಾಳೆ. ನನ್ನ ಫ್ರೆಂಡ್ ಮನೆಯಲ್ಲಿದ್ದಾಳಂತೆ, ಹೋಗಿ ಕರ್ಕೊಂಡು ಬರ್ತೀನಿ. ನನಗೆ ಗೊತ್ತಿತ್ತು, ಎಷ್ಟೇ ಆಗಲಿ ಅಪೂರ್ವ ನನ್ನ ಮಗಳಲ್ವಾ, ಅವಳು ಹಾಗೆಲ್ಲ ಪ್ರಾಣ ಕಳ್ಕೊಳ್ಳೋ ಹೇಳಿ ಅಲ್ಲ. ಎಲ್ಲರೂ ಇದ್ದೇ ಇರ್ತಾರೆ ಅಂತ ನನಗೆ ಗೊತ್ತಿತ್ತು, ಭರವಸೆ ಇತ್ತು. ಅಮೃತ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಕೂಲಾಗೇ ಇರು. ನಾನು ಅವರಿಬ್ರಿಗೂ ಬುದ್ಧಿ ಹೇಳಿದ್ದೀನಿ. ನೀನು ಅವರಿಬ್ರು ಬೈಯೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾನು ಅವಳನ್ನ ಬೈಯೋದಕ್ಕೆಲ್ಲ ಬಂದಿರೋದು, ವಾಪಸ್ ಮನೆಗೆ ಕರ್ಕೊಂಡು ಹೋಗೋದಕ್ಕೆ. ಎಲ್ಲಿದ್ದಾಳ ಅವಳು? ಬಾ, ಕರ್ಕೊಂಡೋಗ್ತೀನಿ. ಅಪೂರ್ವ, ಅಪೂರ್ವ, ಅಮೃತ ನಿನ್ನ ಹತ್ರ ಕೂಲಾಗಿ ಮಾತಾಡೋಕ್ಕೆ ಬಂದಿದ್ದಾಳೆ. ನಿಮ್ಮಿಬ್ರು ವಿಚಾರ ಏನಿದೆ ಅಂತ ಕೂಲಾಗಿ ನಿಮ್ಮ ಅಕ್ಕನ ಹತ್ರ ಹೇಳಿಬಿಡು. ಕೋಪ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಕೂಲಾಗಿದ್ದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಮೃತ, ನೀನೇ ಹೇಳು, ಇವಾಗ ಇವರಿಬ್ರು ಏನು ಮಾಡಬೇಕು? ನನ್ನ ಜೊತೆ ಮನೆಗೆ ಬರಬೇಕು. ಅವಳು ಏನೇ ಹೇಳೋದಿದ್ರು ಮನೇಲಿ ಎಲ್ಲರ ಎದುರುಗಡೆ ಹೇಳಬೇಕು. ನಾನು ಮನೆಗೆ ಬರಲ್ಲ. ಹೇಳಬೇಕಾಗಿರೋದನ್ನೆಲ್ಲ ಮನೇಲಿ ಹೇಳಿದ್ದೀನಿ. ನನ್ನ ಮಾತಿಗೆ ಯಾರೂ ಬೆಲೆ ಕೊಟ್ಟಿಲ್ಲ. ನಾನು ಅಭಿನ್ ಬಿಟ್ಟು ಬರಲ್ಲ. ನಾನು ಅಭಿನೇ ಮದುವೆ ಆಗೋದು. ನೀನೇನಾದರೂ ಆಗು ಅಪೂರ್ವ, ಬಟ್ ಪ್ಲೀಸ್ ಮನೆಗೆ ಬಾ. ಅಪೂರ್ವ, ನೀನು ಹೇಳ್ದಾಗೆ ಅಭಿ ಜೊತೆ ನಿನ್ನ ಮದುವೆ ಆಗುತ್ತೆ. ಮೊದಲು ನೀನು ನಿಮ್ಮ ಅಕ್ಕನ ಜೊತೆ ಮನೆಗೆ ಹೋಗು. ನಾನು ಮನೆಗೆ ಹೋಗಲ್ಲ. ನಾನು ಮನೆಗೆ ಹೋದರೆ ನನ್ನ ಅಭಿನ ಇವ್ರು ದೂರ ಮಾಡ್ತಾರೆ. ಅಭಿ, ನೀನಾದರೂ ಅಪೂರ್ವಂಗೆ ಹೇಳು, ಖಂಡಿತ ನಿಮ್ಮಿಬ್ರನ್ನೂ ದೂರ ಮಾಡಲ್ಲ.
ನೀವಿಬ್ರು ಒಂದಾಗ ಬಾಳೋದು ಹೇಗೆ ಅಂತ ಚರ್ಚೆ ಮಾಡಿ ಡಿಸೈಡ್ ಮಾಡ್ತಾರೆ. ಹಾಗೆ ಮಾಡೋರು ಮನೆಯಲ್ಲಿ ಅಪೂರ್ವ ಹೊಡೆದು ಬಡದು ಹಿಂಸೆ ಯಾಕೆ ಮಾಡಬೇಕು? ನೋಡಿ, ಈಗ ನಾನು ಮೆಜಾರಿಟಿಗೆ ಬಂದಿದ್ದೇನೆ, ಅವಳು ಮೆಜಾರಿಟಿಗೆ ಬಂದಿದ್ದಾಳೆ. ನಮ್ಮಿಬ್ಬರನ್ನ ಪ್ರೀತಿಸಬೇಡಿ, ಮದುವೆ ಆಗಬೇಡಿ ಅಂತ ಹೇಳೋ ಹಕ್ಕು ಯಾರಿಗೂ ಇಲ್ಲ. ನನ್ನನ್ನೇ ನಂಬ್ಕೊಂಡಿರೋ ಅಪೂರ್ವಂಗೆ ಹೊಡೆಯೋದು ಬಡಿಯೋದು ಮಾಡಿದ್ರೆ ನಾನು ಹೇಗೆ ಮನೆಗೆ ಹೋಗಂತ ಹೇಳೋದು? ನಾನು ಹೇಳಲ್ಲ. ನೋಡಪ್ಪ, ಅಪೂರ್ವ ಇದ್ದಾಳಲ್ಲ, ಅವಳು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ಲು. ಅದಕ್ಕೋಸ್ಕರ ನಾನು ಅವಳನ್ನ ಬೈದು ಹೊಡೆದೇ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ. ನಾನು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಆದರೆ ಇನ್ನು ಮುಂದೆ ಯಾವತ್ತೂ ನಿಮ್ಮ ಪ್ರೀತಿಗಾಗ್ಲಿ ನಿಮ್ಮ ಮದುವೆಗಾಗ್ಲಿ ನಾನು ಅಡ್ಡ ಬರೋದಿಲ್ಲ. ನಿಮ್ಮ ಎಜುಕೇಶನ್ ಕಂಪ್ಲೀಟ್ ಆಗಲಿ, ಆಮೇಲೆ ನಾನೇ ನಿಂತು ನಿಮ್ಮಿಬ್ಬರಿಗೂ ಮದುವೆ ಮಾಡ್ತೀನಿ. ಆದರೆ ಅಲ್ಲಿವರೆಗೂ ಓಡ್ ಹೋಗೋ ಮಾತಾಗ್ಲಿ ಅಥವಾ ಪ್ರಾಣ ಕಳ್ಕೊಳ್ಳೋ ಮಾತಾಗ್ಲಿ ದಯವಿಟ್ಟು ಆಡಬೇಡಿ. ಅಪೂರ್ವ ಮನೆಗೆ ವಾಪಸ್ ಬರಲಿ ಅಂತ ತಾನೇ ನೀವು ಹೀಗೆ ಹೇಳ್ತಾ ಇರೋದು? ನಮ್ಮ ಪ್ರೀತಿಗಿಂತ ಅವ್ರಿಗೆ ಅವ್ರ ಹಠ ಪ್ರತಿಷ್ಠೆನೇ ಮುಖ್ಯ. ಅಪೂರ್ವ, ದೇವರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ನಿಮ್ಮಿಬ್ಬರ ಪ್ರೀತಿಗಾಗ್ಲಿ ಮದುವೆಗಾಗ್ಲಿ ಯಾವತ್ತೂ ಅಡ್ಡಿ ಬರೋದಿಲ್ಲ ಕಣೆ. ದಯವಿಟ್ಟು ಮನೆಗೆ ಬಾರೆ, ಪ್ಲೀಸ್ ಮನೆಗೆ ಬಾರೆ. ಮನೇಲೆಲ್ಲ ನೀನೇನಾದ್ಯೋ ಅಂತ ಎಲ್ರು ಗಾಬರಿಯಿಂದ ಒದ್ದಾಡ್ತಾ ಇದ್ದಾರೆ. ಬಾರೆ ಮನೆಗೆ, ಪ್ಲೀಸ್ ಕಣೆ. ಓ, ನಾನು ಹಿಂಗೆ ಬಂದೇ ಒಂದು ಏಟು ಹೊಡೆದೆ ಅಂತ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಓಡ್ ಬಂದಿದ್ಯಲ್ಲ, ಸರಿ ಕಣೆ, ನನ್ನ ಹೊಡೆದ್ಬಿಡೆ. ಅದಕ್ಕಿಂತ 10 ಏಟು ಹೊಡೆದ್ಬಿಡು. ಬಿಡಕ್ಕ, ನಿನಗೆ ಹೊಡೆದು ನಾನೇನ್ ಮಾಡ್ಲಿ? ಈಗ ಪ್ಲೀಸ್ ಮನೆಗೆ ಬಾರೆ, ಪ್ಲೀಸ್. ನಿನ್ ಕಾಲ್ ಹಿಡಿದು ಬೇಡ್ಕೋತೀನಿ, ಮನೆಗೆ ಬಾರೆ ಪ್ಲೀಸ್. ಮನೆಗೆ ಬಿಡಕ್ಕ. ನಾನು ಮನೆಗೆ ಬರ್ತೀನಿ, ಆದ್ರೆ ನನ್ನ ಅಭಿನ ನೀನ್ ದೂರ ಮಾಡಲ್ಲ ಅನ್ನೋದಾದ್ರೆ ಮಾತ್ರ. ಇಲ್ಲ ಅಪೂರ್ವ, ನಿಮ್ಮಿಬ್ರನ್ನು ನಾನು ದೂರ ಮಾಡೋದಿಲ್ಲ. ಆದ್ರೆ ನಿಮ್ಮ ಓದು ಮುಗಿಯೋವರೆಗೂ ದಯವಿಟ್ಟು ಸುಮ್ಮನೆ ಇರಿ. ಆಮೇಲೆ ನಾನೇ ನಿಂತು ನಿಮ್ಮಿಬ್ಬರು ಮದ್ವೆನೂ ಮಾಡ್ತೀನಿ. ಸರಿ, ನಾನು ಮನೆಗೆ ಬರ್ತೀನಿ. ಅಭಿ, ನಾನು ಮನೆಗೆ ಹೋಗ್ತೀನಿ, ನೀನು ರೂಮ್ಗೆ ಹೋಗು. ನಾಳೆ ಅಲ್ಲೇ ಮೀಟ್ ಮಾಡೋಣ. ಸರಿ, ನಿನಗೇನಾದರೂ ತೊಂದರೆ ಆದರೆ ನನಗೆ ಫೋನ್ ಮಾಡು. ಇಲ್ಲ ಅಭಿ, ನೀನು ಆತಂಕ ಇಟ್ಕೋಬೇಡ. ನೀನು ಅನ್ಕೊಳ್ಳೋ ರೀತಿ ಅಪೂರ್ವಂಗೇನು ತೊಂದರೆ ಆಗಲ್ಲ. ಅಮೃತ ಮಾತು ಕೊಟ್ಮೇಲೆ ಮುಗೀತು. ಅಮೃತ, ನೀನು ಅಪೂರ್ವನ್ ಕರ್ಕೊಂಡು ಹೊರಡು. ಅಪೂರ್ವ, ಹೊರಡು.
ಸುರಕ್ಷಿತವಾಗಿ ನಿಮ್ಮ ಕಣ್ಮುಂದೆ ಕರ್ಕೊಂಡು ಬಂದು ನಿಲ್ಸಿದ್ದೀನಿ. ಅವಳನ್ನು ಬೈದಿದ್ದಕ್ಕೆ ಹೊಡೆದಿದ್ದಕ್ಕೆ ನಾನು ನಿನ್ನ ಹತ್ರ ಕ್ಷಮೆನೂ ಕೇಳಿದ್ದೀನಿ. ಇನ್ನೊಂದು ವಿಷಯಪ್ಪ, ಇನ್ಮೇಲೆ ಯಾವುದೇ ವಿಷಯಕ್ಕೂ ನಿಮ್ಮ ಮಗಳನ್ನ ದಂಡಿಸೋದಿಲ್ಲ ಅಂತ ನಾನು ಮಾತು ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲ, ನಿಮ್ಮ ಮಗಳು ಪ್ರೀತಿಸ್ತಾ ಇರೋ ಹುಡುಗನ ಜೊತೇಲಿ ಅವರಿಬ್ಬರ ಎಜುಕೇಷನ್ನು ಮುಗ್ದಿದ ತಕ್ಷಣ, ಆ ಹುಡುಗ ಸೆಟ್ಲ್ ಆಗಿದ ತಕ್ಷಣ ನಾನೇ ನಿಂತು ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಮಾತು ಕೊಟ್ಟ ಮೇಲೆ ನಿಮ್ಮ ಮಗಳ ಮನೆಗೆ ಬರೋದಕ್ಕೆ ಒಪ್ಪಿದ್ದು, ಆ ಹುಡುಗನೂ ಇವಳನ್ನ ಇಲ್ಲಿ ಕಳ್ಸೋದಕ್ಕೆ ಒಪ್ಪಿದ್ದು. ನಡೆದ ವಿಷಯನೆಲ್ಲ ನಿಮಗೆ ತಿಳಿಸಿದ್ದೀನಿ. ನಿಮ್ಮ ಮಗಳಿಗೆ ಬುದ್ಧಿ ಹೇಳ್ತಿರೋ ಇಲ್ಲ ಮುದ್ದು ಮಾಡ್ತಿರೋ ಎಲ್ಲ ನಿಮಗೆ ಸೇರಿದ್ದು. ಅಪೂರ್ವ, ಅಪೂರ್ವ ಚಿಂತಾಮಣಿ, ನಿಮ್ಮ ಅಕ್ಕ ಹೇಳಿದ್ದಲ್ಲ ನಿಜಾನ? ನೀನು ಆ ಹುಡುಗನ್ನೇ ನಾ ಮದುವೆ ಆಗೋದು? ಹೌದು, ನಾನು ಅಭಿಷೇಕನ್ನೇ ಮದುವೆ ಆಗೋದು. ಅಭಿಷೇಕ, ಆ ಅಭಿಷೇಕನ ಜೊತೆ ನಿನ್ನ ಪಟ್ಟಾಭಿಷೇಕ ಆಗಬೇಕು. ಸರಿ, ಅವರ ಅಪ್ಪ ಅಮ್ಮ ಯಾರು, ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ? ಅವರೇನು ಈ ದೇಶದವರ ಇಲ್ಲ ಪರದೇಶಿಗಳ, ಅಥವಾ ಸಜ್ಜನರ ದುರ್ಜನರ, ಇಲ್ಲ VIP ಗಳ ಅಥವಾ ಪರಂ ಪಾಪಿಗಳ? ಇವೆಲ್ಲ ಕೇಳಿದೀಯಾ? ಅವರು ನಮ್ಮವರೇ. ಅವ್ರ ಅಪ್ಪ ಅಮ್ಮನಿಗೆ ಅಭಿಷೇಕ ಒಬ್ಬನೇ ಮಗ. ಬೇಕಾದಷ್ಟು ಆಸ್ತಿ ಇದೆ. ಅಭಿಷೇಕಕ್ಕೆ ಕೆಲಸ ಸಿಗ್ಲಿಲ್ಲ ಅಂದ್ರೂ ಆರಾಮಾಗಿ ಬದುಕ್ಬೋದು. ಆಸ್ತಿ ಇದ್ರೆ ಸಾಕೇನೆ? ಎಲ್ಲ ವಿಚಾರ ಕೂಡೋದು ಬೇಡವಾ? ಎಲ್ಲರೂ ಒಪ್ಪಿಗೆ ಕೊಡೋದು ಬೇಡವಾ? ಲೇ ಸಾತಿ, ನನ್ನ ಸಂಸಾರದ ಸಾರಥಿ, ಯಾವ ಕಾಲದಲ್ಲಿ ಇದೆಯೇ ನೀನು? ಇವಾಗ ಕೂಡೋದು ಕಳೆಯೋದು ಎಲ್ಲ ಮಕ್ಕಳೇ ಮಾಡಿಬಿಡ್ತಾರೆ. ಅಪ್ಪ ಅಮ್ಮನ ಕೆಲಸ ಏನಿದ್ರು ಮಕ್ಕಳನ್ನ ಗುಣಿಸೋದು, ಆಸ್ತಿನ ಭಾಗಿಸೋದು ಅಷ್ಟೇ. ಪಾಪ